ಹಿಂಗೆ ಅನ್ನೂ ನೀನು ನಂಬಿಕೆ ಬರಬೇಕು ಅಂದರೆ ನೈಟಲ್ಲಿ ಬಂದು ಇಲ್ಲಿ ಇರೋ ಮಗನೇ ಒಡಗ್ಬಿಡ್ಬೇಕು, ಇರಲ್ಲ ಒಡಗ್ಬಿಡ್ತೀಯ ಮಗನೇ. ನೆರಳು ಥರ ಬಂದಂಗೆ ಒಳಗಡೆ ಬಂದಂಗೆ ಆಯಿತು. ಅವತ್ತಿನ ಭಯ ಬಿದ್ದು ಒಂದು 2 ವರ್ಷ 3 ವರ್ಷ ಹೋಗಿದ್ದಿಲ್ಲ. ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ಜಾಗ ದೊಡ್ಡಬಳ್ಳಾಪುರ. ಸೊ ಇದ್ರ ಬಗ್ಗೆ ಅಡ್ರೆಸ್ ಏನು ಎಲ್ಲ ತಿಳಿಸ್ಕೊಡ್ತಾರೆ. ಕಾವ್ಯ ಅಂತಲ್ಲ ನಿಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ. ಇವ್ರ ತಾಯಿ ಮತ್ತು ಇಬ್ಬರು ಸೇರಿ ಇಲ್ಲೊಂದು ದೇವಸ್ಥಾನ ಕಟ್ಟಿರೋದು. ಇದಕ್ಕೆ ಮೊದಲು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತೋರಿಸಿದ್ದೀನಿ. ಮೇಯ್ನಾಗಿ ಭದ್ರಕಾಳಮ್ಮ ಇಲ್ಲಿ ಸಂಚಾರ ಇರೋದು, ಸಾಕಷ್ಟು ಜನಕ್ಕೆ ಅದು ಅನುಭವ ಬಂದೈತೆ. ಗೆಜ್ಜೆ ಶಬ್ದಗಳು ಮತ್ತು ಇಲ್ಲಿ 8 ಗಂಟೆ ಮೇಲೆ ಯಾರಾದರೂ ಇಲ್ಲಿ ಮಲ್ಕೊಂಡಾಗ ಅವ್ರಿಗೆ ಆ ಫೀಲಿಂಗ್ ಕೊಟ್ಟೈತೆ. ಮತ್ತು ಒಬ್ಬ ಹುಡುಗ ಇಲ್ಲಿ ಪೂಜೆ ಮಾಡಬೇಕಾದಾಗ ಅವ್ರ ಹಿಂದೆ ಏನೋ ಒಂದು ಶ್ಯಾಡೋ, ಆ ತಾಯಿದೊಂದು ರೂಪ ಸಂಚಾರ ಆಯಿತು, ಏನೋ ಪಾಸ್ ಆಯಿತು ಅನ್ನೋ ಫೀಲಿಂಗಲ್ಲಿ ಅವ್ರಿಗೆ ಬಂದು ಅದೊಂದು ಅನುಭವ ಆಗೈತೆ. ಅದು ಬಿಟ್ಟು ಇನ್ನೂ ಬೇರೆ ಒಂದಷ್ಟು ಇಲ್ಲಿ ಪವಾಡಗಳಾಗಿದ್ದಾವೆ. ಅವುಗಳನ್ನ ನಾನು ಅವ್ರ ಜೊತೆ ಮಾತಾಡಿಸ್ತಾ ಇದ್ದೀನಿ. ಸೊ ಈಗ ಕಾವ್ಯವರು ಹೇಳಿ, ಈ ಜಾಗದಲ್ಲಿ ಯಾವ ಥರದ್ದು ಒಂದಷ್ಟು ಕೇಸುಗಳು ಇಲ್ಲಿಗೆ ಈ ಥರ ಅಂದರೆ ಮಿರಾಕಲ್ ಆಗಿರೋವಂಥವು, ಈ ಥರ ಸಮಸ್ಯೆ ಬಗೆಹರಿಯೋಕ್ಕೆ ಚಾನ್ಸೇ ಇಲ್ಲ, ಎಲ್ಲ ಕಡೆ ಫೇಲ್ಯೂರ್ ಆಗಿ ಇಲ್ಲಿ ಬಂದು ಈ ಥರದ್ದೊಂದು ಸಮಸ್ಯೆ ಬಗೆಹರಿಸಿ ಕೊಟ್ಟಿರೋವಂಥದ್ದು ಶಕ್ತಿ ಇಲ್ಲಿರೋ ದೇವರು. ಖಂಡಿತ ಶಕ್ತಿ ಇದೆ. ಯಾವ ರೀತಿ ಅಂತಂದರೆ, ಅವರು ಈ ಮುನ್ಸಿಪಲ್ ಆಫೀಸಲ್ಲಿ ಕೆಲಸ ಮಾಡೋವಂಥವ್ರು, ಒಬ್ಬರು ಒಳ್ಳೆ ಕೆಲಸದಲ್ಲಿದ್ದಾರೆ. ಅವ್ರಿಗೆ ಈ ಕಾಲುಗಳು ಇರಲಿಲ್ಲ. ಕಾಲಿತ್ತು, ಸ್ವಾಧೀನ ಇಲ್ದಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. 4-8 ಜನ ಇಲ್ಲಿ ಬಂದಾಗ 8-10 ಜನ ಎತ್ಕೊಬಂದರು. ಎತ್ಕೊಂಡು ಹೋಗೋದು, ಆಟೋದಲ್ಲಿ ಕೂರಿಸ್ಕೊಳ್ಳೋದು, ಹಾಸ್ಪಿಟ್ಲಿಗೆ ಹೋಗೋದು, ಮನೆಗೆ ಬರೋದು, ಇದೇ ರೀತಿ ಆಗ್ತಿತ್ತು. ಎಲ್ಲೋದ್ರೂ ಪರಿಹಾರ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಬರೀ ಹಾಸ್ಪಿಟ್ಲು ಅಂತ ತಿರುಗ್ತಿದ್ರು. ನಮ್ಗೆ ಗೊತ್ತಿರೋರೊಬ್ರು ಆಟೋದವ್ರು ಅವ್ರೆ. ಅವರು ಏನಕ್ಕೆ ಹಾಸ್ಪಿಟ್ಲು ಅಂತ ತಿರುಗ್ತೀಯ, ನಮ್ದೊಂದು ದೇವಸ್ಥಾನ ಇದೆ, ಅಲ್ಲಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ. ಹಾಸ್ಪಿಟ್ಲಿಗೆ ಅಂತೇಳಿ ಅವ್ರು ಆಟೋ ಹೋಗ್ತಿರೋದು. ಹಾಸ್ಪಿಟ್ಲಿಗೆ ಹೋಗ್ದಿರಾ ಹಿಂಗೆ ಅಲ್ಲಿ TV ಸರ್ಕಲ್ ಅಂತಿದೆ, ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ಇಲ್ಲಿಗೆ ದೇವಸ್ಥಾನಕ್ಕೆ ಕರ್ಕೊಬಂದ್ರು. ಆಮೇಲೆ ಅಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ಹಿಂಗೆ ಆಗ್ಬಿಟ್ಟಿದೆ, ಹಿಂಗೆ ಸರಿ ಕರ್ಕೊಬನ್ನಿ ಅಂತ ಹೇಳಿದ್ವಿ. ಆಮೇಲೆ ಆ ಯಪ್ಪನ್ನ ಎತ್ತಕ್ಕಾಗ್ದಿರ ಅಲ್ಲಿ ಎದುರುಗಡೆ ಅಂಗಡಿಯವ್ರನ್ನ ಅವ್ರನ್ನೆಲ್ಲ ಕರೆದು 8-10 ಜನ ಎತ್ಕೊಬಂದು ಇಲ್ಲಿ ಕೂರಿಸಿದ್ದ ಯಪ್ಪನ್ನ. ಆಮೇಲೆ ಅಲ್ಲಿ ಕುತ್ಕೊಂಡಾದ್ಮೇಲೆ ಆ ಯಪ್ಪನ್ಗೆ ಮೈ ಒಳಗಡೆ ಗಾಳಿ ಇತ್ತು. ಅವ್ರಿಗೆ ಕೈ ಕೆಲಸ ಮಾಡಿ ಗಾಳಿನ ತುಂಬಿ ಅವ್ರಿಗೆ ಕೈ ಕಾಲು ಸ್ವಾಧೀನ ಇಲ್ಲಿದ್ದಂಗೆ ಮಾಡಿತ್ತು. ಆಮೇಲೆ ತಕ್ಷಣ ನಾವು ಏನ್ ಮಾಡಿದ್ವಿ, ಅಲ್ಲಿ ನಮ್ಮ ತಾಯಿಯವ್ರು ಅಲ್ಲಿ ಕೂತಿದ್ರು ಮುನೇಶ್ವರನ ದೇವಸ್ಥಾನದ ಹತ್ರ. ಸರಿ ಆಯ್ತು, ಇದೊಂದು ಬೆತ್ತದ ಕೋಲು ಇಟ್ಕೊಂಡು, ಸರಿ ಆಯ್ತು ನೀನು ಎದ್ದು ಬಾ ಅಂದ್ರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ರೆ, ಯಾಕಾಗಲ್ಲ ಎದ್ದು ಬಾ ಅಂತೇಳಿ ನಮ್ಮ ತಾಯಿಯವ್ರ ಕೋಲಿಂದ ಈಗ ಹಿಂಗೆ ಎದ್ದು ಬಾ ಅಂತೇಳಿ ಹಿಂಗೆ ಅಂದ್ರು. ಅಂದಿದ ತಕ್ಷಣ ಆ ಅಪ್ಪನ್ಗೆ ಮೈ ಮೇಲೆ ಬಂದ್ಬಿಡ್ತು. ಒಳಗಡೆ ಏನ್ ಪ್ರಯೋಗ ಮಾಡಿ ತುಂಬಿಸಿದ್ರು, ಮಾಟ ಮಂತ್ರ ಮಾಡಿ ಪ್ರಯೋಗ ಮಾಡಿ ತುಂಬಿಸಿದ್ರು. ಸ್ವಂತದವ್ರೆ ಹೊರಮ್ಸ್ಬಿಡ್ತು, ಮೈ ಮೇಲೆ ಬಂದ್ಬಿಟ್ಟು ಇಲ್ಲಿ ಪಲ್ಟಿ ಹೊಡೆದು ಅಲ್ಲೆಲ್ಲ ಉರ್ಲಾಡಿ ನಮ್ಮ ತಾಯಿಯವ್ರಿಗೇನೆ ಇದು ನಮ್ದು ದೇವಸ್ಥಾನ, ನಾನ್ ಕಟ್ಟಿದ್ದು ಅಂತೇಳಿ ಏಕವಚನದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಾಯಿಯವರು, ಆಯ್ತಪ್ಪ ನಿಂದೇ ದೇವಸ್ಥಾನ, ನೀನೇ ಮಾಡಿರೋದು, ಸರಿ ಆಯ್ತು ಬಾ ಇಲ್ಲಿ ಹತ್ರಕ್ಕೆ ಅಂತ. ಆಮೇಲೆ ಹತ್ರ ಬಂದಾದ್ಮೇಲೆ ಆ ಯಪ್ಪನ್ನ ಅಲ್ಲಿ ಕುಂಡ್ರಿಸ್ಬಿಟ್ಟು ಹಿಡ್ದಿದ್ದಷ್ಟೇ. ಅವ್ರನ್ನ ಹಿಡ್ದಿದ ತಕ್ಷಣನೇ ಅವ್ರ ಮೈ ಮೇಲೆ ಏನಿತ್ತು ಫುಲ್ಲಾಗಿ ಹೊರಮ್ಸ್ಬಿಟ್ಟು ನಾನು ತಪ್ಪಾಯಿತು, ನಾನು ಬಂದಿದ್ದು, ನಾನು ಇದು ಮಾಡಿದ್ದು ತಪ್ಪಾಯಿತು ಅಂದರೆ. ಆಮೇಲೆ ಏನಾಗಿದ್ದೆ, ಎತ್ತಾಗಿದೆ, ಏನಕ್ಕೆ ಈ ರೀತಿ ಆಗಿದೆ ಅಂತೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಅವ್ರ ಮನೆ ಕಡೆಯವರೇ ಸ್ವಲ್ಪ ಆಸ್ತಿ ವಿಚಾರಕ್ಕೆ ಅವ್ರಿಗೆ ಮಾಡಿಸ್ಬಿಟ್ಟಿದ್ದೇನೆ ಮೈ ಒಳಗಡೆ ಪ್ರವೇಶ ಮಾಡಿದ್ರು. ಕುಟ್ಟಿ ಚೇತನ ಅನ್ನೋ ಪ್ರಯೋಗ ಮಾಡಿಬಿಟ್ಟು ಅವ್ರ ಮೈಯಲ್ಲಿ ತುಂಬಿಸಿದ್ರು. ಅವು ಕುಟ್ಟಿ ಚೇತನ ಅಂತಂದ್ರೆ ಇಷ್ಟಿಷ್ಟೇ ಇರ್ತವೆ ಅವು ಬೊಂಬೆಗಳು. ನಿಮಗ್ ತಿಳಿದಿರ್ಬೋದು, ನಾವೇನು ಹೇಳ್ಬೇಕಾಗಿಲ್ಲ. ಈ ಕೇರಳ ಕಡೆ ಮಾಡಿಸ್ಬಿಟ್ಟು ಅವ್ರಿಗೆ ತುಂಬಿರೋದು. ಒಬ್ಬ ಮಂತ್ರವಾದಿ ಅವ್ರ ಹತ್ರ ಮಶಾಣದಲ್ಲಿ ಪ್ರಯೋಗ ಮಾಡಿ ಅವ್ರಿಗೆ ಮೈ ತುಂಬಿಸಿರೋದು. ಆಮೇಲೆ ಅಲ್ಲಿ ಒತ್ತೇನೆ ಅಲ್ಲೇ ಬಿಡುಗಡೆ ಮಾಡಿ ಅದಕ್ಕೇನು ಎತ್ತ ಅಂತೇಳಿ ಯಾರು ಮಾಡಿದಾರೋ ಅವ್ರ ಮನೆಗೆ ಹೋಗು ನೀನು ಅಂತೆಲ್ಲ ಹೇಳಿ ಅವ್ರಿಗೇನು ಕೊಡ್ಬೇಕು ಎಲ್ಲ ಕೊಟ್ಬಿಟ್ಟು ಇಲ್ಲೇ ಬಿಡುಗಡೆ ಮಾಡಿಸಿ ಕಳಿಸ್ಬಿಟ್ವಿ. ಅದಕ್ಕೆ ಕಳ್ಸಾದ್ಮೇಲೆ ಆ ಯಪ್ಪ 1 ನಿಮಿಷ ಹಂಗೆ ಕೆಳಗೆ ಬಿದ್ಬಿಟ್ಟ.
ಅಲ್ಲೇ ಕೆಳಗೆ ಬಿದ್ದಾದ್ಮೇಲೆ ತಿರ್ಗಾ ಆ ಯಪ್ಪನ್ನ ನಾವೇ ಎಬ್ರಿಸಿ ಕುಂಡ್ರಿಸಿದ್ವಿ. ಕುಂತ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮುಖಕ್ಕೆಲ್ಲ ನಮ್ಮ ತಾಯಿಯವ್ರು ನೀರು ಹೊಡೆದ್ರು, ದೇವ್ರದ್ದು ಅಭಿಷೇಕದ ನೀರು ಹೊಡೆದಾದ್ಮೇಲೆ ಆ ಯಪ್ಪ ಚೆನ್ನಾಗದ. ಆಮೇಲೆ ನಮ್ಮ ತಾಯಿಯವರು ಒಂದು 3 ನಿಂಬೆಹಣ್ಣೆಲ್ಲ ಇಳಿ ತೆಗ್ದೊಡ್ದು ಒಂದು ತಡೆ ನಡ್ಸ್ಕೊಂಡು ಮೈ ಮೇಲೆ ಒಂದು ಯಂತ್ರ ಹಾಕೊಳ್ಳಿ, ಇನ್ನು ಯಾರು ಏನೇ ಮಾಡಿದ್ರು 60 ವರ್ಷ ನಿಮ್ಗೆ ಯಾವುದೇ ಮಾಟ ಮಂತ್ರನೂ ಆಗೋದಿಲ್ಲ, ಏನೊಂದು ಪ್ರಯೋಗ ಆಗೋದಿಲ್ಲ ಅಂತೆಲ್ಲ ಹೇಳಿ ಆಮೇಲೆ ಆ ಯಪ್ಪ ಇವಾಗ ಸಡನ್ಲಿ ಇವಾಗ ನಿಮ್ಮ ಹತ್ರ ದುಡ್ಡಿದೆಯಾ ಸರ್, ನಾವು ಹೇಳಿದ ತಕ್ಷಣ ಮಾಡಿಸ್ಕೊಳಕ್ಕೆ ಅದಕ್ಕೆ ನೀನು ಸ್ವಲ್ಪ ದಿನ ಸುಧಾರಿಸ್ಕೊ, ನೀನು ದುಡ್ಡಿನ ಅನುಕೂಲ ಆದ್ಮೇಲೆ ಬಂದು ಮಾಡಿಸ್ಕೊ ಅಂತ ಹೇಳಿದ್ವಿ. ಆಮೇಲೆ ಎದೋಳು ಅಂತೇಳಿ ಎಬ್ರಿಸಿದ್ವಿ. ಆಯಪ್ಪನಿ ಎದ್ದು ನಿಂತ್ಕೊಂಡು ಕಾಲೆಲ್ಲ ಒದ್ರಿ ಆರಾಮಾಗಿ ಇಲ್ಲೆಲ್ಲ ಒಂದು ಸ್ವಲ್ಪ ಓಡಾಡು ಅಂದ್ವಿ. ಅವಾಗ ಈ ಗೇಟ್ ಇರಲಿಲ್ಲ, ಇಲ್ಲೆಲ್ಲ ಓಡಾಡ್ದ ಅಯ್ಯಪ್ಪ. ಹೋಗೋ ದೇವಸ್ಥಾನ ಒಂದು 3 ರೌಂಡ ಇಲ್ಲ 5 ರೌಂಡ್ ಹಾಕೋದು, ಒಂದು 3 ರೌಂಡ್ ಹಾಕ್ದ. ಹೋಗ್ಬೇಕಾದ್ರೆ ನಗ್ನಗ್ತಾ ಚೆನ್ನಾಗಿ ನಡ್ಕೊಂಡು ಹೋಗಿ ಇವತ್ತು ಎಲ್ಲೇ ಇದ್ರೂ ವರ್ಷಕ್ಕೊಂದ್ಸರಿ ಬರ್ತಾನೆ. ಆ ಯಪ್ಪ ಹೇಳೋದೊಂದೇ, ನಾನು ಚೆನ್ನಾಗಿದ್ದೀನಿ, ಆ ದೇವಸ್ಥಾನ ಕೃಪೆಯಿಂದ, ಆ ದೇವ್ರ ಕೃಪೆಯಿಂದ ನಮ್ಗೆ ಚೆನ್ನಾಗಿದ್ದೀನಿ, ನಮ್ಗೆ ಒಳ್ಳೇದಾಗಿದೆ. ಸೊ ಈ ಥರದ ಅನುಭವಗಳು ಆಗಿದೆ. ಮಿರಾಕಲ್ ಇವು ಸಾಮಾನ್ಯವಾಗಿ ಎಲ್ಲ ಕಡೆ. ಆಮೇಲೆ ಅವ್ರಿಗೆ ಕಾಲು ನಡೆಯಕ್ಕೆ ಆಗ್ತಾ ಅವ್ರು 3-4 ವರ್ಷ ಆಗಿತ್ತು ಕಾಲು ಬಿದ್ದೋಗಿ. ಇಲ್ಲಿ ಬಂದ ಮೇಲೆ ಅದು ತಕ್ಷಣ ಅವರು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದ್ರು. ಅವರು ಎಷ್ಟು ಏಜ್ ಇತ್ತು ಅವ್ರದ್ದು ಒಂದು 40 ತನಕ ಇತ್ತು ಅನ್ಸುತ್ತೆ. ನಾವು ಅದೆಲ್ಲ ಟೈಮಲ್ಲಿ ನಾವು ಅದೆಲ್ಲ ಏಜು ಇವೆಲ್ಲ ಅಂದರೆ ಅಂಕಲ್ಲು ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, 10 ವರ್ಷ 12 ವರ್ಷ ಮಕ್ಕಳಿದ್ದಾರೆ. ಅವರು ಒಂದು 40 ತನಕ ಇದೆ ಅವ್ರಿಗೆ ಏಜು. ಆ ಥರ ಇದು ಆಗಿತ್ತು ಅವ್ರಿಗೆ. ಆಮೇಲೆ ತಿರ್ಗಿ 3 ದಿನಕ್ಕೆ ತಿರ್ಗಾ ಒಬ್ಬರೇ ಅಲ್ಲಿಂದ ಮೇನ್ ರೋಡಿಂದ ಇಲ್ಲಿಗೆ ನಡ್ಕೊಂಡ್ಬಂದು ಅವ್ರಿಗೆ ಇವಾಗ ತಡೆ ಹೊಡಿಬೇಕು ಅಂತಂದ್ರು ಅದ್ರದ್ದು ಒಂದು ಇದಿರುತ್ತಲ್ವ, ಅದು ಅವರು ದುಡ್ಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಬಂದು ಕೊಟ್ಬಿಟ್ಟು ಆಮೇಲೆ ನಾವು 3 ದಿನ ಬಿಟ್ಟು ಬರೋಕ್ಕೆ ಡೇಟ್ ಕೊಟ್ವಿ. ಆ ಡೇಟಿಗೆ ಬಂದು ಅವ್ರು ಮಾಡಿಸ್ಕೊಂಡು ಯಂತ್ರ ಎಲ್ಲ ಹಾಕ್ಸ್ಕೊಂಡು ಹೋದ್ರು. ಇವಾಗ ಎಲ್ಲೇ ಹೋದ್ರು ಅವ್ರು ಆಟೋದವ್ರ ಹತ್ರ ಹೇಳೋದಂತೆ, ನೀನು ಕರ್ಕೊಂಡೋದಪ್ಪ ಆ ದೇವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಹೇಳೋದು. ಸೊ ಅದು ಬಿಟ್ಟು ಈಗ ಇನ್ನೇನಾದರೂ ಬೇರೆ ಮಿರಾಕಲ್, ಇವಾಗ ಇದೊಂದು ಪ್ರಯೋಗದ್ದು ತಕ್ಷಣಕ್ಕೆ ಅಲ್ಲೇನೋ ಒಂದು ಬಂದೈತೆ, ಅದಾದ್ಮೇಲೆ ನಿಮ್ಮ ಕಡೆಯಿಂದ ಅದಕ್ಕೊಂದು ಪರಿಹಾರ ಮಾಡಿಕೊಟ್ಟಿದ್ವಿ. ಸೊ ಅದು ಕ್ಲಿಯರು. ಮತ್ತು ಇನ್ನೇನಾದರೂ ಮಿರಾಕಲ್ಗಳು ಬೇರೆ ಥರ? ಮಿರಾಕಲ್ಗಳು ಅಂತ ಈಗ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡನ ಕೇಳಲ್ಲ, ಈ ಥರ ಆಗ್ಬಿಟ್ಟು ಅವರು 3-4 ಕೊನೆ ಪಕ್ಷಕ್ಕೆ ಡೈವರ್ಸ್ ಗಂಟ ಬಂದ್ಬಿಟ್ಟಿತ್ತು. ಅವ್ರು ಒಂದು ಮಗು ಇದೆ, 3 ವರ್ಷದ ಮಗು. ಈ ಥರ ಡೈವರ್ಸ್ ಕೇಸ್ಗಳು ಕೂಡ ಇಲ್ಲಿ ಬಂದಿದ್ದು, ಡೈವರ್ಸ್ ಗಂಟ ಬಂದ್ಬಿಟ್ಟಿತ್ತು. ನಾವು ಅವಾಗ ಕೇಳಿದ್ದು ಅವ್ರ ಹತ್ರ ಒಂದೇ ಪ್ರಶ್ನೆ, ಒಳ್ಳೇದಾದ್ರೆ ಮಾಡ್ಕೊಡ್ತೀವಿ, ಕೆಟ್ಟದಾದ್ರೆ ಮಾಡಲ್ಲ ಅಂತ ಹೇಳಿದ್ದು ಒಂದೇನೆ. ಆಮೇಲೆ ಅವ್ರದ್ದೇನು ನಾನೇನು ನಿಮ್ಗೆ ಹೇಳ್ದೆ, ಅಂಜನಾ ಹಾಕಿ ಅವ್ರ ಕೈಯಲ್ಲೂ ತೋರಿಸಿ ನಾವು ನೋಡ್ತೀವಿ ಅಂತ. ಆ ಥರ ನೋಡ್ಬಿಟ್ಟು ಅವ್ರಿಗೆ ಏನಾಗಿದೆ ಅಂತೇಳಿ. ಇವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲವ್ ಮ್ಯಾರೇಜು. ಮನೆಯಲ್ಲಿ ತಾಯಿಗೂ ಅಕ್ಕನಿಗೆ ಇಷ್ಟ ಇಲ್ಲದೆ ಮದುವೆ ಆಗಿರಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ದೂರ ಆಗಬೇಕು ಅಂತೇಳಿ ಅವ್ರು ಮಾಡ್ಯವ್ರೆ. ಇವರು ಮನೆಯಲ್ಲಿ ಅದೇ ರೀತಿ ನಡೀತಾ ಇತ್ತು. ಇವಾಗ ಅಂಥವ್ರನ್ನ ನಾವು ಎಲ್ಲ ರೆಡಿ ಮಾಡಿಕೊಟ್ಟು ದೇವ್ರ ಕಡೆಯಿಂದ ಎಲ್ಲಾನು ನಾವು ಇವಾಗ ಒಟ್ಟಾಗಿ ಇವಾಗ ಒಂದಾಗಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ. ಸೂಪರ್, ಒಳ್ಳೇದಾಗಲಿ. ಅಂದರೆ ವೀಕ್ಷಕರು, ಯಾಕಂದರೆ ಇಲ್ಲಿ ಏನೆಲ್ಲ ರಿಸಲ್ಟ್ಗಳು ಸಿಕ್ಕಿದೆ ಅನ್ನೋ ಥರ ಒಂದಷ್ಟು ನಾವು ಬೇಕಾದ್ರೆ ಕಾಲ್ ಮಾಡಿಕೊಡ್ತೀವಿ, ನೀವು ಬೇಕಾದ್ರೆ ಮಾತಾಡ್ಬೋದು ಅವ್ರ ಜೊತೆ. ಹೌದಾ? ಸೊ ತುಂಬ ಜನ ಇದ್ದಾರೆ. ಅಂದರೆ ಅವ್ರಿಗೆ ಬರೋಕ್ಕೆ ಟೈಮ್ ಇವಾಗ ಸಡನ್ಲಿ ಫಿಕ್ಸ್ ಆಗಿರೋದ್ರಿಂದ ಅವ್ರಿಗೆ ಬರೋಕ್ಕೆ ಟೈಮ್ ಸಿಗ್ತಿಲ್ಲ. ಈ ಅಮಾವಾಸ್ಯೆ ಹುಣ್ಣಿಮೆಗಂತೂ ಡೆಫಿನೆಟ್ಲಿ ಬರ್ತಾರೆ ಅವರು. ಸೊ ಅವರನ್ನು ನೆಕ್ಸ್ಟ್ ನಾನು ಆದರೆ ಮಾತಾಡಿಸ್ತೀನಿ. ಅಂದರೆ ಈ ಜಾಗದಲ್ಲಿ ಏನೆಲ್ಲ ಒಂದಷ್ಟು ಪರಿಹಾರಗಳು ಆಗ್ತಾ ಇದ್ದಾವೆ, ಸಮಸ್ಯೆಗಳು ಯಾವೆಲ್ಲ ಸಮಸ್ಯೆಗಳು ಬಗೆಹರಿದಿದ್ದಾವೆ ಅದನ್ನು ನಾನು ಕೇಳಿದ್ದು. ಮತ್ತು ಇಲ್ಲಿ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಶಕ್ತಿಗಳು ಇಲ್ಲಿ ಸಂಚಾರ ಇರೋದು, ಮತ್ತು ಇಲ್ಲಿಂದು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ. ಸ್ವಾಮಿಗಳು ಮೈ ಮೇಲೆ ಬಂದು ಕೆಲವೊಂದಷ್ಟು ವಿಚಾರ ಹೇಳಿದ್ದು. ಇನ್ನು ಇಲ್ಲಿ ಕೆಲವೊಂದಷ್ಟು ಏನೆಲ್ಲ ಬೇರೆ ಬೇರೆ ನಡೀತಾ ಹೋಗುತ್ತೆ ಅವುಗಳನ್ನ ಮುಂದೆ ನಾನು ಒಂದೊಂದಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ ಸರ್. ನಮಗೆ ಫಸ್ಟು ಸ್ವಲ್ಪ ತೊಂದರೆ ಜಾಸ್ತಿ ಇತ್ತು. ಎಲ್ಲ ಬೇರೆ ಕಡೆ ಎಲ್ಲ ಹೋಗಿದ್ದು, ಎಲ್ಲೂ ನಮ್ಗೆ ಅಷ್ಟೊಂದು ಮೇಲಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಮುನೇಶ್ವರ ಸ್ವಾಮಿ ಇಲ್ಲಿ ಪಾಯ ಹಾಕಿದಾಗ ಅವಾಗ ನಾವು ಬಂದಿದ್ವಿ. ಅದು ನಮ್ಮ ಅಕ್ಕನೂ ನಮ್ಮ ತಂಗಿನೇ ಆಗಬೇಕು, ನಮ್ಮ ಅಕ್ಕನೂ ತಂಗಿನೇ ಆಗಬೇಕಿರೋ ಸ್ವಂತ ಇವರು. ಇಲ್ಲಿ ಬಂದಮೇಲೆ ಸ್ವಲ್ಪ ನಮಗೂ ಸ್ವಲ್ಪ ಒಳ್ಳೇದಾಗೈತೆ. ಯಾವಾಗೂ ಮನೆ ಜಗಳ ಮನೆ ಹೋಗೋಕ್ಕಿಲ್ಲ, ಜಗಳ ಯಾವಾಗ ಇದು ಮಾಡ್ತಾಯಿದ್ವಿ. ಇಲ್ಲಿ ಬಂದಮೇಲೆ ಸ್ವಲ್ಪ ನಮಗೂ ಸ್ವಲ್ಪ ನೆಮ್ಮದಿ ಐತೆ, ಜೀವಕ್ಕೆ ನೆಮ್ಮದಿ ಆಗೈತೆ. ನಾವು ಆಟ ಓಡಿಸೋದು. ಇನ್ನೊಂದು ಯಾರೋ ಸುಮಾರು ದುಡ್ಡು ಖರ್ಚು ಮಾಡಿ ಅವರು ಬೆಂಗಳೂರೆಲ್ಲ ತೋರಿಸ್ಕೊಂಬಂದರು. 2 ಕಾಲು ಇರಲಿಲ್ಲ ಅವ್ರಿಗೆ. ಆಮೇಲೆ ಬಂದು ಆಟೋ ಸ್ಟ್ಯಾಂಡಲ್ಲಿ ಬಾಣ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆ ಅವ್ರು ಹೇಳಿದ್ರು. ಆಮೇಲೆ ಹೋದೆ, ಯಾಕಮ್ಮ ಏನಾಗೈತಮ್ಮ ಅಂದೆ. ಅಣ್ಣ ನಾವು 2 ವರ್ಷದಿಂದ ತೋರಿಸ್ತಾ ಇದೀವಿ, ಒಂದು 4 ಜನ ಎತ್ತಬೇಕು, 4 ಜನ ಇಳಿಸ್ಬೇಕು, ಅಲ್ಲೇ ಮನೆಗೆಲ್ಲ ಗಲೀಜ್ಬೇಕು ಇದು ಬರ್ತಾ ಇದ್ದವರು. ಬಾಮ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗೋಣ, ನಿಮ್ಗೆ ಒಳ್ಳೇದಾದ್ರೆ
ತೋರಿಸ್ರಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಆಟೋ ಎಲ್ಲ ಕರ್ಕೊಂಬಂದು ನಾನೇ ಇಲ್ಲಿ ಬಿಟ್ಟು ಒಂದು 6 ಜನ ಎತ್ಕೊಂಡ್ಬಂದು ಓಡಿ ಕುಣಿಸ್ದ್ವಿ. ಕುಣಿಸ್ಮೇಲೆ ಒಂದು 2 ಅವರ್ ಆದ್ಮೇಲೆ ಸ್ವಲ್ಪ ಕಾಲುಗಳು ಫ್ರೀ ಆದ ಅವ್ರಿಗೆ. ಅವರೇ ಬಂದು ನಡ್ಕೊಂಡು ಬಂದು ಪೂಜೆಗಳು ಮಾಡಿಸ್ಕೊಂಡು ಅವರೇ ಹೋಗೋರೆ. ಅವರು ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಮುನ್ಸಿಪಾಲ್ ಆಫೀಸಲ್ಲಿ ಕೆಲಸ ಮಾಡೋದು ಡೈವರ್ ಅಪ್ಪ. ಇಷ್ಟೊತ್ತಿ ನಾವು ಮೆರವಣಿಗೆ ಮಾಡಾಗ ಅಷ್ಟೇ ದೇವ್ರು ಮೆರವಣಿಗೆ ಮಾಡ್ತೀವಿಲ್ಲ, ಅವೆಲ್ಲ ನೋಡೋಕೆ ಅಂದ ಚೆಂದಾಗಿ ಇರ್ತದೆ, ಜನನೂ ಸೇರ್ತಾರೆ. ನಾವೊಂದು 10 ಜನಕ್ಕೆ ಹೇಳಿದ್ವಿ, ಬರ್ರಿ ಈ ಥರ ಒಳ್ಳೆ ಆತತೆ, ನಮಗೂ ಒಳ್ಳೆಯದಾಗತ್ತೆ, ಇನ್ನೊಬ್ಬರಿಗೆ ಹೇಳ್ರಿ, ಎಲ್ಲರೂ ದೇವಸ್ಥಾನಕ್ಕೆ ಬಂದು ಒಳ್ಳೇದಾದ್ರೆ ನಮಗೊಂದು ಹೆಸರು ಇರ್ತದೆ ದೇವಸ್ಥಾನಕ್ಕೊಂದು. ಇಷ್ಟೆಲ್ಲ ಇದು ಮಾಡಿದ್ವಿ ಸರ್. ನಾವು ವರ್ಷ ಇದು ಮಾಡ್ತೀವಿ. ಯಾರಿಗೂ ಅಷ್ಟೇ ಯಾವುದೋ ಒಂದು ಗಲಾಟೆ ಇಲ್ಲ, ತಂಟೆ ಇಲ್ಲ, ಯಾವುದೂ ಇಲ್ಲ ನಮಗಿಲ್ಲಿ. ಒಳ್ಳೆ ದೇವಸ್ಥಾನಕ್ಕೆ ಬಂದು ಹೋದ್ರೆ ನಾವು ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ ನಮ್ಗೆ. ಎಲ್ಲೋದ್ರೂ ದೇವರು ನಮ್ಮ ದಾರಿ ತೋರಿಸ್ತಾರೆ, ಮುಂದೆ ಈ ದಾರಿಯಲ್ಲಿ ಹೋಗ್ರಿ ನೀವು ಅಂತ. ಓಕೆ, ಒಳ್ಳೆಯದಾಗಿ. ನೈಸ್. ನಮಸ್ಕಾರ.